ಆಯತ ಎಬಿಸಿಡಿಯಲ್ಲಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ. ಕೋನ BOC = 44 ಡಿಗ್ರಿ ಆದರೆ ಕೋನ OADಯ ಬೆಲೆ ಯಾವುದು ಕೇಳಿದ್ರೆ ಅಂದರೆ OAD ಈ ಕೋನ ಕಂಡುಹಿಡಿಬೇಕು ನಾವು. ಇದು ಗೊತ್ತಿಲ್ಲ ನಮಗೆ. ಸಪೋಸ್ ಇದು X ಡಿಗ್ರಿ ಅಂತ ಅನ್ಕೊಳ್ಳೋಣ. ABCD ಅನ್ನೋದು ಒಂದು ಆಯತ ಆಗಿರೋದ್ರಿಂದ ಕೋನಗಳು ಪರಸ್ಪರ ಅರ್ಧಿಸುತ್ತವೆ, ಒಂದಕ್ಕೊಂದು ಏನ್ ಮಾಡ್ತವೆ ಅಂತಂದ್ರೆ ಬೈಸೆಕ್ಟ್ ಮಾಡುತ್ತವೆ. ಬೈಸೆಕ್ಟ್ ಮಾಡೋದಂತಂದ್ರೆ OD ಎಷ್ಟಿರುತ್ತೋ OB ಅಷ್ಟೇ ಇರೋ ತರ ಡಿವೈಡ್ ಮಾಡ್ತದೆ. OC ಎಷ್ಟಿರುತ್ತೋ OA ಕೂಡ ಅಷ್ಟೇ ಇರುತ್ತೆ. ಮತ್ತು ಕರ್ಣಗಳ ಲೆಂತ್ಗಳು ಸೇಮ್ ಇರೋದ್ರಿಂದ OD ಮತ್ತೆ OA ಎರಡು ಸೇಮ್ ಇರ್ತವೆ. ಈ ಎರಡು ಲೆಂತ್ಗಳು ಸೇಮ್ ಇರ್ತವೆ. ಹಾಗಾಗಿ ತ್ರಿಭುಜ OAD ಇಲ್ಲೇನು ತ್ರಿಭುಜ ಕಾಣಿಸ್ತಿದೆ, ಈ ತ್ರಿಭುಜ ಒಂದು ಸಮದ್ವಿಬಾಹು ತ್ರಿಭುಜ ಮತ್ತು ODಗೆ ಆಪೋಸಿಟ್ ಕೋನ X ಆಗಿರೋದ್ರಿಂದ OAಗೆ ಆಪೋಸಿಟ್ ಕೋನ ಕೂಡ X, ಇದು ಕೂಡ X ಆಗಿರ್ತದೆ. ಇಲ್ಲಿ 44 ಡಿಗ್ರಿ ಇದೆ ಅಂದ್ರೆ ಶೃಂಗಾಭಿಮುಖ ಕೋನ ಈ ಕಡೆ ಕೂಡ 44 ಡಿಗ್ರಿ. ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ X ಆಕಾರದಲ್ಲಿ. ಈ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. OAD ಇಲ್ಲೊಂದು ತ್ರಿಭುಜ ಕಾಣ್ತಿದೆಯಲ್ಲ, ಈ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಹಾಗಾಗಿ X + 44 ಡಿಗ್ರಿ = 180 ಡಿಗ್ರಿ ಆಗಬೇಕು. ಡಿಗ್ರಿಗಳನ್ನ ಬರ್ದಿಲ್ಲ ನಾನು. X + X ಅಂದ್ರೆ 2X = 180 - 44. 2X = 180ರಲ್ಲಿ 144 ಹೋದ್ರೆ 180ರಲ್ಲಿ 40 ಹೋದ್ರೆ 140, 140ರಲ್ಲಿ 4 ಹೋದ್ರೆ 136. ಅಥವಾ ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು 7 ಮಾಡ್ಕೊಂಡು ಇದು 10 ಮಾಡ್ಕೊಂಡ್ರೆ 10 ಹಾಕಿದ್ರೆ 6, 7 ಹಾಕಿದ್ರೆ 3, 1, 136. ಡಿವೈಡ್ ಮಾಡಿ. ಈಗ 2 1 2 6 12, 1 ಉಳಿತು 16 ಆಯ್ತು, 2 8 16. ಸೊ X = 68 ಡಿಗ್ರಿ. ಎರಡು ಕೋನಗಳು ಸಮವಾಗಿರ್ತವೆ. ಇದು 68 ಇರ್ತದೆ, ಇದು 68 ಇರ್ತದೆ. ನಮಗೆ ಬೇಕಾಗಿರೋದು OAD. ಹಾಗಾಗಿ ಇದು 68 ಡಿಗ್ರಿ. ಆಪ್ಷನ್ 2 ಕರೆಕ್ಟ್. ಒಂದು ಚತುರ್ಭುಜದ ಕೋನಗಳು 3:5:9:13 ಅನುಪಾತದಲ್ಲಿವೆ. ಆ ಚತುರ್ಭುಜದ ಅತ್ಯಂತ ದೊಡ್ಡ ಕೋನ. ನಾನು ನಿಮ್ಗೆ ಎಷ್ಟೋ ಸಾರಿ ಹೇಳಿದ್ದೀನಿ, ಅನುಪಾತ ಅಂತಂದ್ರೆ ಒಂದು ಕಾಮನ್ ಫ್ಯಾಕ್ಟರ್ ನ ಡಿವೈಡ್ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದಿರ್ತಾರೆ ಅಂತ. ಓಕೆ, ಈಗ 4 ಕೋನಗಳು ಕೊಟ್ಟಿದ್ದಾರೆ ಅನುಪಾತದ ರೂಪದಲ್ಲಿ. ಅತ್ಯಂತ ದೊಡ್ಡ ಕೋನ ಕಂಡುಹಿಡಿಬೇಕು. ಸರಿ, ಈಗ ಈ 4 ವ್ಯಾಲ್ಯೂಗಳನ್ನ ನಾವೇನಾದ್ರೂ ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3 + 5 8, 8 + 9 17, 17 + 13 ಅಂದ್ರೆ 30. ಇಲ್ಲಿ ಟೋಟಲ್, ಇಲ್ಲಿ ಆಂಗಲ್ ಅಂತ ಅನ್ಕೊಳ್ಳೋಣ, ನಮ್ಗೆ ಬೇಕಾಗಿರೋ ಆಂಗಲ್. ಟೋಟಲ್ 30 ಇದ್ದಾಗ ದೊಡ್ಡ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 13 ಇದೆ. ಟೋಟಲ್ 360 ಇದ್ದಾಗ ದೊಡ್ಡ ಆಂಗಲ್ ಎಷ್ಟಿರುತ್ತೆ? ಈ ಟೋಟಲ್ ಎಲ್ಲಿಂದ ಬಂತು ಅಂತಂದ್ರೆ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಇರ್ತದೆ. ಹಾಗಾಗಿ 360 ಡಿಗ್ರಿ. ಟೋಟಲ್ 30 ಇದ್ದಾಗ, ಅನುಪಾತದ ಟೋಟಲ್ 30 ಇದ್ದಾಗ ಆಂಗಲ್, ದೊಡ್ಡ ಆಂಗಲ್ 13 ಡಿಗ್ರಿ. ಟೋಟಲ್ ಏನಾದ್ರು 360 ಇತ್ತು ಅಂದ್ರೆ ಎಷ್ಟಿರ್ತದೆ ಅಂತ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 360 × 13 ಡಿವೈಡೆಡ್ ಬೈ 30. 0 0 ಕ್ಯಾನ್ಸಲ್ ಆಗಲಿ, 3 1 3 1 3 3 2 6. 12 × 13, 12 3 50, ಸಾರಿ 12 3 36, 6 ದಶಕ 3, 12 1 12, 12 3 15, 156 ಡಿಗ್ರಿ. ಅತ್ಯಂತ ದೊಡ್ಡ ಕೋನ 156 ಡಿಗ್ರಿ. ಆಪ್ಷನ್ 4 ಕರೆಕ್ಟ್. ಒಂದು ಸಿಲಿಂಡರ್ನ ಪಾದದ ಪರಿಧಿ 44 ಸೆಂಟಿಮೀಟರ್ ಮತ್ತು ಎತ್ತರ 20 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದು ಒಂದು ಸಿಲಿಂಡರ್ ಅಂತ ಅನ್ಕೊಳ್ರಿ. ಇದು ಒಂದು ಸಿಲಿಂಡರ್. ಏನ್ ಕೊಟ್ಟಿದ್ರೆ ಅಂತಂದ್ರೆ ಪಾದದ ಪರಿಧಿ
ಪಾದದ ಪರಿಧಿ ಅಂತಂದ್ರೆ ಇಲ್ಲಿ ಸರ್ಕಂಫರೆನ್ಸ್ ಆಫ್ ದ ಬೇಸ್, ಇದರ ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ ಮತ್ತು ಹೈಟ್ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ. ಇಲ್ಲಿ ಸುತ್ತಲೂ ಏನಿರುತ್ತಲ್ಲ ಏರಿಯಾ ಅದರದ್ದು ಕಂಡುಹಿಡಿಬೇಕು. ಅಂದ್ರೆ ಮೇಲ್ಗಡೆ ಸರ್ಕಲ್ ಏರಿಯಾ ಕಂಡುಹಿಡಿಬಾರ್ದು, ಕೆಳಗಡೆ ಸರ್ಕಲ್ ಇರುತ್ತಲ್ಲ ಅದ್ರ ಏರಿಯಾ ಕಂಡುಹಿಡಿಬಾರ್ದು. ಇಲ್ಲಿ ಹೊರಗಡೆ ಏನಿರುತ್ತಲ್ಲ ಅದ್ರದ್ದು ಮಾತ್ರ ಕಂಡುಹಿಡಿಬೇಕು. ಇದನ್ನ ನಾವೇನಾದ್ರೂ ಈ ರೀತಿ ಕಟ್ ಮಾಡಿ ಓಪನ್ ಮಾಡಿದ್ರೆ ಇದು ಒಂದು ಆಯತದ ರೂಪಕ್ಕೆ ಬರ್ತದೆ, ಒಂದು ಆಯತದ ರೂಪಕ್ಕೆ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಏನಾದ್ರೂ ಈ ರೀತಿ ಕಟ್ ಮಾಡಿ ಓಪನ್ ಮಾಡಿದ್ರೆ, ಸಪೋಸ್ ಇಲ್ಲಿಂದ ಇಲ್ಲಿ ಕಟ್ ಮಾಡಿದ್ವಿ ಅಂತ ಅನ್ಕೊಳ್ರಿ, ಕಟ್ ಮಾಡಿ ಓಪನ್ ಮಾಡಿದ್ರೆ ಒಂದು ಆಯತದ ರೂಪಕ್ಕೆ ಬರ್ತದೆ. ಮೇಲ್ಗಡೆ ಇರ್ತಕ್ಕಂಥ ಸರ್ಕಲ್ ಇರುತ್ತಲ್ಲ ಅದು ಈ ಲೆಂತ್, ಕೆಳಗಡೆ ಇರ್ತಕ್ಕಂಥ ಸರ್ಕಲ್ ಈ ಕೆಳಗಡೆ ಇರ್ತಕ್ಕಂಥ ಲೆಂತ್. ಈ ಸಿಲಿಂಡರ್ನ ಹೈಟ್ ಏನಾಗುತ್ತೆ ಅಂತಂದ್ರೆ ಬ್ರೆಡ್ತ್ ಆಗ್ತದೆ, ಈ ರೆಕ್ಟಾಂಗಲ್ ನ ಬ್ರೆಡ್ತ್. ಮತ್ತು ಕರ್ವ್ಡ್ ಸರ್ಫೇಸ್ ಏರಿಯಾ ಏನ್ ಬೇಕಾಗಿತ್ತಲ್ಲ ಅದೇನೆ ಈಗ ರೆಕ್ಟಾಂಗಲ್ ನ ಏರಿಯಾ ಆಗ್ತದೆ. ಇದರ ಅರ್ಥ ಏನು ಅಂತಂದ್ರೆ ಇಲ್ಲೇನು ಆಯತ ಇದೆ ನಮ್ಗೆ ರೆಕ್ಟಾಂಗಲ್, ಇದರ ಏರಿಯಾ ಫೈಂಡ್ ಮಾಡಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡಿದಂಗೆನೆ ಅರ್ಥ. ಹಾಗಾದ್ರೆ ಸಿಲಿಂಡರ್ ನ ಹೈಟು ರೆಕ್ಟಾಂಗಲ್ ಅಲ್ಲಿ ಬ್ರೆಡ್ತ್ ಆಗಿ ಕೆಲಸ ಮಾಡೋದ್ರಿಂದ ಎತ್ತರ 20 ಸೆಂಟಿಮೀಟರ್, ಹಂಗಾದ್ರೆ ಇದು 20 ಸೆಂಟಿಮೀಟರ್. ಕೆಳಗಡೆ ಇರ್ತಕ್ಕಂಥ ಪರಿಧಿ ಅಂದ್ರೆ ಸರ್ಕಂಫರೆನ್ಸ್ ಇಲ್ಲಿ ಲೆಂತ್ ಆಗೋದ್ರಿಂದ ಲೆಂತ್ ಆಫ್ ದ ಯಾವುದು ರೆಕ್ಟಾಂಗಲ್ 44 ಸೆಂಟಿಮೀಟರ್. ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ 44 ಇಂಟು 20. ಮಲ್ಟಿಪ್ಲೈ ಮಾಡಿದ್ರೆ 0 ಆಸ್ ಇಟ್ ಈಸ್ ಇರಲಿ, 24 ಇಂಟು 24 880 ಚದರ ಸೆಂಟಿಮೀಟರ್. 880 ಚದರ ಸೆಂಟಿಮೀಟರ್. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಅರ್ಧ ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ತ್ರಿಜ್ಯದ ವರ್ಗಕ್ಕಿರುವ ಅನುಪಾತ. ಅರ್ಧ ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನೋಡ್ರಿ, ಒಂದು ಪೂರ್ಣ ಗೋಳ ಇತ್ತು ಅಂತಂದ್ರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 4πr² ಇದೆ. ಸೂತ್ರ ಇದು 4πr². ಅರ್ಧ ಘನಗೋಳ ಅಂತಂದ್ರೆ ಈ ರೀತಿ ಮೇಲ್ಗಡೆ ಒಂದು ಸರ್ಕಲ್ ಇರುತ್ತೆ, ಕೆಳಗಡೆ ಕರ್ವ್ ಇರ್ತದೆ. ಕೆಳಗಡೆ ಕರ್ವ್, ಮೇಲ್ಗಡೆ ಸರ್ಕಲ್. ಈ ಮೇಲ್ಗಡೆ ಸರ್ಕಲ್ ಅನ್ನ ಬಿಟ್ರೆ ಕೆಳಗಡೆ ಕರ್ವ್ ಮಾತ್ರ ಏರಿಯಾ ತಗೊಂಡ್ರೆ ಇದರ ಅರ್ಧ ಅಂದ್ರೆ 2πr². ಕೆಳಗಡೆ ಕರ್ವ್ ಪಾರ್ಟ್ ಇದೆಯಲ್ಲ ಇದು, ಈ ಪಾರ್ಟ್ ಮಾತ್ರ ತಗೊಂಡ್ರೆ ಅದರ ಏರಿಯಾ ಎಷ್ಟಿರುತ್ತೆ ಅಂತಂದ್ರೆ 2πr². ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿರೋದ್ರಿಂದ ಇದು 2πr² ಪ್ಲಸ್ ಇದು ಕೂಡ ಸರ್ಕಲ್ ಶೇಪ್ ಅಲ್ಲಿ ಇರೋದ್ರಿಂದ ಪ್ಲಸ್ πr² ಆಗುತ್ತೆ. ಸೊ ಅರ್ಧ ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ πr² ಅಂದ್ರೆ 3πr² ಇಷ್ಟು ರೇಷಿಯೋ. ಮತ್ತೆ ಅದರ ತ್ರಿಜ್ಯದ ವರ್ಗ, ತ್ರಿಜ್ಯ ಅಂದ್ರೆ ರೇಡಿಯಸ್, ವರ್ಗ ಅಂದ್ರೆ ಸ್ಕ್ವೇರ್, ವರ್ಗಕ್ಕಿರುವ ಅನುಪಾತ. r² ಕ್ಯಾನ್ಸಲ್ ಆದ್ರೆ ಇಲ್ಲಿ 3π ಉಳಿಯಿತು, ಅನುಪಾತ 1. ಸೊ ಆಪ್ಷನ್ 1 ಕರೆಕ್ಟ್. a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 10 ಮತ್ತು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಕ್ವಲ್ ಟು 25 ಆದಾಗ a³ ಪ್ಲಸ್ b³ ಪ್ಲಸ್ c³ ಮೈನಸ್ 3abc ಯ ಬೆಲೆ ಕಂಡುಹಿಡಿಯಬೇಕು. ಇಲ್ಲಿ ಕ್ಯೂಬಿಕ್ ವ್ಯಾಲ್ಯೂಸ್ ಇರೋದ್ರಿಂದ ನಾನು a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಥವಾ a³ ಪ್ಲಸ್ b³ ಆ ಫಾರ್ಮುಲನ್ನ ಯೂಸ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲಿ ಏನೇನು ಡಾಟಾ ಕೊಟ್ಟಿದ್ದಾರೆ ಅಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ. ನಾನು ಇದೇ ಡಾಟಾ ಇಂದ ಶುರು ಮಾಡ್ತೀನಿ. a ಪ್ಲಸ್ ಬಿ ಈಕ್ವಲ್ ಟು 10 ಮೈನಸ್ ಸಿ, ಪ್ಲಸ್ ಸಿ ಈ ಕಡೆ ತಗೊಂಡು ಮೈನಸ್ ಸಿ ಮಾಡ್ತೀನಿ. ಯಾಕಂದ್ರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಗೊತ್ತು ನನಗೆ, ಆದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಗೊತ್ತಿಲ್ಲ. ಕ್ಯೂಬಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಕ್ಯೂಬ್ ಮಾಡಿದಾಗ a ಪ್ಲಸ್ ಬಿ ಹೋಲ್ ಕ್ಯೂಬ್ ಆಗುತ್ತೆ, ಇಲ್ಲಿ 10 ಮೈನಸ್ ಸಿ ಹೋಲ್ ಕ್ಯೂಬ್ ಆಗುತ್ತೆ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನು? a³ ಪ್ಲಸ್ b³ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಇದು a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಇದೆ. a³ ಮೈನಸ್ b³ ಮೈನಸ್ 3ab ಇಂಟು a ಮೈನಸ್ ಬಿ. a³ ಅಂತಂದ್ರೆ 10³ a³ ಮೈನಸ್ b³ ಮೈನಸ್ 3ab ಇಂಟು a ಮೈನಸ್ ಬಿ. ಓಕೆ, ಈಗ a ಪ್ಲಸ್ ಬಿ ಅಂತಂದ್ರೆ 10 ಮೈನಸ್ ಸಿ. ಆಲ್ರೆಡಿ ಬರ್ದಿದ್ವಲ್ಲ ನಾವು, a ಪ್ಲಸ್ ಬಿ ಈಕ್ವಲ್ ಟು 10 ಮೈನಸ್ ಸಿ ಅಂತ. a³ ಪ್ಲಸ್ b³ ಪ್ಲಸ್ 3ab ಇಂಟು a ಪ್ಲಸ್ ಬಿ ಅಂತಂದ್ರೆ 10 ಮೈನಸ್ ಸಿ. ಇಟ್ ಈಸ್ ಈಕ್ವಲ್ ಟು 10³ ಅಂತಂದ್ರೆ 1000
minus c cube minus 3 into 10 it is 30c into 10 minus c ಅಂತಂದ್ರೆ a plus b. ಇಲ್ಲಿ ರಿಟರ್ನ್ a plus b. ಈ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮೈನಸ್ ಸಿ ಕ್ಯೂಬ್ ಈ ಕಡೆ ತಂದ್ಬಿಡ್ರಿ, ಪ್ಲಸ್ ಸಿ ಕ್ಯೂಬ್ ಆಗ್ತದೆ. ಇದೊಂದು ಟರ್ಮ್ನ ಈ ಕಡೆ ತಗೋತೀನಿ ನಾನು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಈ ಕಡೆ ಬಂದ್ರೆ ಪ್ಲಸ್ ಸಿ ಕ್ಯೂಬ್. ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 3ab ಇಂಟು 10 ಅಂದ್ರೆ 10 ಇಂಟು 3 ಇಸ್ 30ab ಆಗುತ್ತೆ. ಇದು 30ab ಪ್ಲಸ್ ಇಂಟು ಮೈನಸ್ ಮೈನಸ್ 3abc ಮೈನಸ್ 3abc ಆಯಿತು. ಇಟ್ ಈಸ್ ಈಕ್ವಲ್ ಟು 1000 ಮೈನಸ್ ಸಿ ಕ್ಯೂಬ್ ಆ ಕಡೆ ಹೋಗ್ಬಿಟ್ಟಿದೆ. ಈಗ ಇಲ್ಲಿ ಮೈನಸ್ 30c ಇಂಟು ಎ ಇಟ್ ಈಸ್ ಮೈನಸ್ 30ac ಮೈನಸ್ ಇಂಟು ಪ್ಲಸ್ ಮೈನಸ್ 30c ಇಂಟು ಬಿ ಇಸ್ 30bc. ಈಗ ನೋಡಿ ನಮ್ಗೆ ಬೇಕಾಗಿದ್ದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಬೇಕಾಗಿತ್ತು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಇಲ್ಲಿದೆ, ಪ್ಲಸ್ 30ab ಬೇಕಿಲ್ಲ ನಮಗೆ, ರೈಟ್ ಸೈಡ್ ತಗೊಳ್ತೀನಿ ಅದನ್ನ. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಇಟ್ ಈಸ್ ಈಕ್ವಲ್ ಟು 1000 ಮೈನಸ್ 30. ಇಲ್ಲಿ ನೋಡಿ ಪ್ಲಸ್ 30ab ಈ ಕಡೆ ಬಂದ್ರೆ ಮೈನಸ್ 30ab ಆಯಿತು. ಸೊ ಮೈನಸ್ 30ab ಮೈನಸ್ 30bc ಮೈನಸ್ 30ac. ಈಗ ನಮ್ಗೆ ಬೇಕಾಗಿರೋದು ಇಲ್ಲಿ ಸಿಕ್ಬಿಟ್ಟಿದೆ. ಈಗ ಇದೆಲ್ಲ ನಮ್ಗೆ ಬೇಕಾಗಿರೋದು. ಈಗ ರೈಟ್ ಸೈಡ್ ಶಿಫ್ಟ್ ಏನು ಸಿಂಪ್ಲಿಫೈ ಮಾಡಿಬಿಟ್ರೆ ನಮ್ಗೆ ವ್ಯಾಲ್ಯೂ ಸಿಗ್ತದೆ. 1000 ಮೈನಸ್ 30ನ ಕಾಮನ್ ತೆಗೆದು ಬಿಡ್ತೀನಿ ಪ್ರತಿ ಟರ್ಮ್ ಇಂದ. ಮೈನಸ್ 30 ಕಾಮನ್ ಬಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಉಳಿತದೆ ಬ್ರಾಕೆಟ್ ಒಳಗಡೆ. ಬ್ರಾಕೆಟ್ ಒಳಗಡೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತಂದ್ರೆ ಅದ್ರ ವ್ಯಾಲ್ಯೂ ಕೊಟ್ಟಿದ್ರೆ 25 ಅಂತೇಳಿ. ಸೊ ಇಲ್ಲಿ 25ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. 30 ಇಂಟು 25 ಮಲ್ಟಿಪ್ಲೈ ಮಾಡಬೇಕು. 1000 ಮೈನಸ್ 0 ಆಸ್ ಇಟ್ ಈಸ್ ಇಲ್ಲಿ 25 ಮೂರ್ಲಿ 75. 1000ದಲ್ಲಿ 750 ಕಳೆದ್ರೆ 250 ಉಳಿತದೆ ನಮಗೆ. ದೇರ್ ಫೋರ್ ಆನ್ಸರ್ ಇಸ್ 250. ಆಪ್ಷನ್ 3 ಕರೆಕ್ಟ್. ಎ ಸ್ಕ್ವೇರ್ ಮೈನಸ್ 1 ಮೈನಸ್ 2x ಮೈನಸ್ ಎಕ್ಸ್ ಸ್ಕ್ವೇರ್ ನ ಅಪವರ್ತನಗಳು. ಓಕೆ, ಎ ಸ್ಕ್ವೇರ್ ಮೈನಸ್ 1 ಮೈನಸ್ 2x ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಇದನ್ನ ಒಂದಷ್ಟು ರೀಅರೇಂಜ್ ಮಾಡ್ಕೊಳ್ತೀನಿ. ಮೈನಸ್ ಎಕ್ಸ್ ಸ್ಕ್ವೇರ್ ಮೊದಲಿರಲಿ, ಮೈನಸ್ 2x ಮೈನಸ್ 1 ಇಷ್ಟಿರಲಿ. ನಾವು ಟೇಕ್ ಮೈನಸ್ ಆಸ್ ಕಾಮನ್ ಫ್ಯಾಕ್ಟರ್ ಫ್ರಮ್ ಆಲ್ ದೀಸ್ 3 ಟರ್ಮ್ಸ್. ಮೈನಸ್ ಹೊರಗಡೆ ಬಂದ್ರೆ ಎಕ್ಸ್ ಸ್ಕ್ವೇರ್ plus 2x plus 1 a square. This is in the form of x plus 1 whole square. ಹೆಂಗೆ ಅಂದ್ರೆ x square plus 2x plus 1 ಇದೆ ಹೌದಾ. x square plus 2 into x into 1 plus 1 square ಅಂತ ಅನ್ಕೊಳ್ಬಹುದು. This is nothing but x plus 1 whole square. ಯಾಕಂದ್ರೆ x plus 1 whole square ಅಂದ್ರೆ ಏನು? x square plus 2 into x into 1 plus 1 square. Therefore x square ಪ್ಲಸ್ 2x ಪ್ಲಸ್ 1 ಅಂತಂದ್ರೆ ನಾವೇನಂತ ಬರಿಬಹುದು ಅಂದ್ರೆ x ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ದೇರ್ ಫೋರ್ x ಪ್ಲಸ್ 1 ಹೋಲ್ ಸ್ಕ್ವೇರ್. ಅಗೇನ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತಂದ್ರೆ a ಪ್ಲಸ್ b ಇಂಟು a ಮೈನಸ್ b. ಇಲ್ಲಿ a ಅಂತಂದ್ರೆ ಏನೇ, ಆದ್ರೆ b ಅಂತಂದ್ರೆ x ಪ್ಲಸ್ 1 ಬೈನಾಮಿಯಲ್ ಇದೆ, ಮೈನಸ್ ಹಾಕ್ಬೇಕಾದ್ರೆ ಹುಷಾರಾಗಬೇಕು. ಸೊ ಇಟ್ ಈಸ್ ಈಕ್ವಲ್ ಟು a ಪ್ಲಸ್ b ಇಂಟು a ಮೈನಸ್ b ಬರಬೇಕು. a ಪ್ಲಸ್ ಬಿ ಅಂತಂದ್ರೆ ಎಕ್ಸ್ ಪ್ಲಸ್ 1 ಪ್ಲಸ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಟರ್ಮ್ ಬರಿಬೇಕಾದ್ರೆ ಹುಷಾರಾಗಿರ್ಬೇಕು. ಎ ಮೈನಸ್ ಬಿ ಅಂದ್ರೆ ಎಕ್ಸ್ ಪ್ಲಸ್ 1 ಬೈನಾಮಿಯಲ್ ಆಗಿದೆ, ಮತ್ತೆ ಇಲ್ಲಿ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕಿ ಬರಿಬೇಕು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ದಿಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಎ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ ಮೈನಸ್ 1. ಸೊ ಎ ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಎ ಮೈನಸ್ ಎಕ್ಸ್ ಮೈನಸ್ 1. ಆಪ್ಷನ್ 3 ಕರೆಕ್ಟ್.